ಅಲ್ಲಿ ಬಿದ್ದಿರುವಂಥ ಅಡಿಕೆನೆಲ್ಲ ತಗೊಂಡು ಬಂದು ನಾವಿಲ್ಲಿ ಡ್ರಮ್ಮಲ್ಲಿ ಹಾಕಿಟ್ಟದ್ದು ಕೊಳೆಯೋದಕ್ಕೆ ಕೊಳ್ಳುವಡಿಕೆ ಮಾಡೋಕ್ಕಾಗ್ತದೆ ನೋಡಿ. ಇದು ರೇನ್ ಲಿಲ್ಲಿಸ್ ಗಿಡ ನೋಡಿ, ಈ ಥರ ಬರ್ತದೆ. ತುಂಬ ಆಗಿದೆ ಇಲ್ಲಿ, ಹಂಗೆ ಉಂಟು, ಇನ್ನೂ ಆಗಿಲ್ಲ. ಕಟ್ ಮಾಡಿ ಹಿಂಗೆ ಒಂದು ಪಾತ್ರೆಯಲ್ಲಿ ಹಾಕೊಂಡು ಇದಕ್ಕೀಗ ಎಲ್ಲ ವಸ್ತುಗಳನ್ನ ಒಂದೇ ಸರಿ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಅದು ಬೆಳೆದಿದೆಯಲ್ಲ, ಮತ್ತು ಬೇಯಿಸ್ಕೊಂಡು ನಾವು ಮಸಾಲೆ ಹಾಕೋದಕ್ಕಿಂತನೂ ಅದನ್ನು ಒಟ್ಟಿಗೆ ಹಾಕೋದು. ಏನೇನು ಹಾಕ್ತಾ ಇದ್ದೀನಿ, ತೋಟಕ್ಕಂತೂ ಮಂಗಗಳು ಬಂದು ಎಲ್ಲ ಬಾಳೆಕಾಯನ್ನು ತಿನ್ಕೊಂಡು ಹೋಗ್ತಿದೆ. ಕಾಡಲ್ಲಿ ನೋಡಿ ಹೀಗೆ ಉಂಟು, ಇದು ಬೆಳೀತಾ ಇದೆ. ಆದರೆ ಈ ವರ್ಷ ಹೂ ಸಿಗೋದಿಲ್ಲ ನಮಗೆ, ಇನ್ನು ಮುಂದಿನ ವರ್ಷ ಸಿಗ್ಬೋದು. ನಾನು 2 ಗಿಡ ತಂದಿದ್ದೆ ಅಲ್ಲಿಂದ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ ಕೂಡ ಖುಷಿಯಾಗಿ ಚೆನ್ನಾಗಿರ್ತೀರಂತ ಅಂದ್ಕೊಂಡಿದ್ದೀನಿ. ಮಳೆ ಅಂದರೆ ಮಳೆ, ಎಲ್ಲೂ ಹೊರಗೆ ಹೋಗೋದಕ್ಕಾಗೋದಿಲ್ಲ. ಈಗ ತಿಂಡಿ ಎಲ್ಲ ಮಾಡ್ಕೊಂಡು ನಾವು ಕುಂತಿರೋ, ಕೆಲಸನೂ ಇಲ್ಲ, ಎಂಥದ್ದು ಇಲ್ಲ, ಓನ್ಲಿ ಊಟ ತಿಂಡಿ ಮಾಡ್ಕೊಳ್ಳೋದು ಅಷ್ಟೇ. ಎಂತಕ್ಕೆ ಈ ಥರ ಮಳೆ ಅಂತಲೇ ಗೊತ್ತಾಯ್ತಾ ಇಲ್ಲ ನೋಡಿ. ಇದೇ ಥರ ಕಂಟಿನ್ಯೂ ಆಗಿ ಮಳೆ ಬರ್ತಾ ಇರೋದು ನೋಡಿ. ವಾತಾವರಣಕ್ಕೆ ಎಂತ ಆಗಿದೆ ಅಂತಲೇ ಗೊತ್ತಾಯ್ತಾ ಇಲ್ಲ. ನೋಡಿ, ಇದು ಅಡಿಕೆ ಮರ ಮುರಿದೋಗಿತ್ತಲ್ಲ ಗಾಳಿಗೆ, ಅಲ್ಲಿ ಬಿದ್ದಿರುವಂಥ ಅಡಿಕೆನೆಲ್ಲ ತಗೊಂಡು ಬಂದು ನಾವಿಲ್ಲಿ ಡ್ರಮ್ಮಲ್ಲಿ ಹಾಕಿಟ್ಟದ್ದು ಕೊಳೆಯೋದಕ್ಕೆ ಕೊಳ್ಳುವಡಿಕೆ ಮಾಡೋಕ್ಕಾಗ್ತದೆ ನೋಡಿ. ಹಿಂಗೆ ಕೊಳಿಸ್ಬೇಕು. ಇಷ್ಟೆಲ್ಲ ರಾಶಿ ಉಂಟು, ಇನ್ನೂ ಇದಕ್ಕಿಂತನೂ ಡಬ್ಬಲ್ ಉಂಟು ತೋಟದಲ್ಲಿ. ಅಂದರೆ ನಿನ್ನೆ ಗಾಳಿ ಬೀಸಿರೋದಕ್ಕೆಲ್ಲ ಬಿದ್ದಿರೋದು. ಇದು ಅವತ್ತಿನ ದಿನ ಲೋಕಸಲ್ಲಿ ತೋರಿಸಿದ್ನಲ್ಲ, ಆ ಮರದ್ದು ಅಡಿಕೆ ಎಲ್ಲ ತಗೊಂಡು ಬಂದು ಇಲ್ಲಿ ಹಾಕಿಟ್ಟಿದ್ದಾರೆ ನೋಡಿ, ಎಷ್ಟೆಲ್ಲ ಉಂಟು. ನಿನ್ನೆ ರೀಫಾಟಿಂಗ್ ಮಾಡಿರುವಂಥ ತಾವರೆ ಗಿಡ ಹಿಂಗಾಗಿದೆ. ನಾನು ನಿನ್ನೆ 1 ಬಕೆಟ್ ಅಷ್ಟೇ ನೀರು ಹಾಕಿದ್ದು, ಮಳೆ ನೀರೇ ತುಂಬ್ಕೊಂಡ್ಬಿಟ್ಟಿದೆ. ಗಿಡಗಳ ಎಲೆಯೆಲ್ಲನೂ ಮೇಲೆ ಬರ್ತಾ ಉಂಟು. ಮತ್ತು ಇಲ್ಲಿ ಕೆಸರೆಲ್ಲನೂ ಮಳೆ ನೀರು ಬಂದು ತೊಳ್ಕೊಂಡು ಹೋಗಿದೆ. ಫುಲ್ ಕೆಸರಾಗಿಬಿಟ್ಟೈತಂತು ಇಲ್ಲಿ. ಈಗ ನೋಡಬೇಕಿದು ಹೆಂಗೆ ಬರ್ತದೆ ಅಂತ. ಇದು ರೇನ್ ಲಿಲ್ಲಿಸ್ ಗಿಡ ನೋಡಿ, ಈ ಥರ ಬರ್ತದೆ. ತುಂಬ ಆಗಿದೆ ಇಲ್ಲಿ ನೋಡಿ. ಇದು ಕೂಡ ರೇನ್ ಲಿಲ್ಲಿಸ್. ಆದರೆ ಇವತ್ತು ಹೂ ಕಡಿಮೆ, ಮಳೆ ಜೋರಿದ್ದಕ್ಕ ಅಂತ ಗೊತ್ತಿಲ್ಲ. ಅವತ್ತಿನ ದಿನ ಫುಲ್ ಹೂವಾಗಿತ್ತು. ನನಗೆ ವಿಡಿಯೋ ಕ್ಲಿಪ್ಪನ್ನು ತಗೊಳ್ಳೋಕ್ಕಾಗಲೇ ಇಲ್ಲ. ತುಂಬ ಅಂದರೆ ತುಂಬಾ ಇದೆ. ಇದೆಲ್ಲನೂ ನಾನು ಕಿತ್ತು ಒಂದು ಪಾಟಲ್ಲೆಲ್ಲ ಹಾಕಿಡಬೇಕು ಅಂತ ಇದ್ದೇನೆ, ಡೆಕೋರೇಟಿವ್ ಆಗಿ ಚೆಂದ ಇರ್ತದೆ ನೋಡಿ. ಇದು ಮಳೆಗಾಲದಲ್ಲಿ ಮಾತ್ರ ಹೂ ಬಿಡೋದು ರೇನ್ ಲಿಲ್ಲಿ. ಇದು ಬಂದು ಪಿಂಕ್ ಕಲ್ಲರಲ್ಲಿರೋದು, ಎಲ್ಲೋ ವೈಟ್ ಹೀಗೆ ತುಂಬ ಕಲರ್ಸ್ ಎಲ್ಲ ಉಂಟು ನೋಡಿ. ಇದು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ಹೂವು ಅಂತಂದರೆ. ಲಿಂಬು ಗಿಡ ಹೀಗೆ ಇದೆ, ಅವತ್ತಿನ ದಿನ ನಿಲ್ಲಿಸಿದ್ದೀವಿ ನೋಡಿ. ಹಿಂಗೆ ಉಂಟು, ಇನ್ನೂ ಆಗಿಲ್ಲ. ಹಾಗೆ ಮಳೆ 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 ಗಿಡಗಳ ಹತ್ರ ಬರ್ದೇನೆ ಸುಮಾರು ದಿನ ಆಯಿತು. ಹಾಗಾಗಿ ನೆಟ್ಟಿರುವಂಥ ಮಾವಿನ ಗಿಡ ಎಲ್ಲ ಹೆಂಗಾಗಿದೆ ಅಂತ ನೋಡುವ ಈಗ. ಇದು ನೆಲ್ಲಿಕಾಯಿ ಗಿಡ ಆನ್ಲೈನಿಂದ ತರಿಸ್ಕೊಂಡಿದ್ದೆ ನಾನು. ಆಮೇಲೆ ಇದು ಜಾಕ್ ಫ್ರೂಟ್, ಸಿದ್ದು ಹಲಸು, ಇದು ಕೂಡ ಆನ್ಲೈನಿಂದ ತರಿಸಿದ್ದೆ. ಇದು ರಾಂಬುಟಾನ್, ಒಂಥರ ಎಲೆಯೆಲ್ಲ ಉದುರೋಗ್ಬಿಟ್ಟಿದೆ ಮಳೆ ಜಾಸ್ತಿಯಾಗಿ. ಆಮೇಲೆ ಅಲ್ಲಿ ಗುಲಾಬಿ, ಇಲ್ಲಿ ಮಲ್ಲಿಗೆ ಗಿಡ, ಅದಾದಮೇಲೆ ಇಲ್ಲಿ ಅಂತೇಳಿ ಮಾವಿನ ಗಿಡ, ದಾಳಿಂಬೆ, ಹಲಸಿನ ಗಿಡ ಹಿಂಗಾಗಿದೆ ಅಂತ ಹತ್ತಿರ ಹೋಗಿ ನೋಡ್ತೆ ಇವಾಗ. ಈ ಹಲಸಿನ ಗಿಡದ್ದು ಫುಲ್ ಎಲ್ಲ ಉದುರೋಗಿದೆ. ಇನ್ನು ಚಿಗುರು ಬರಬೇಕು ನೋಡಿ. ಈ ಥರ ಒಂದೊಂದು ಕಡ್ಡಿ ಮಾತ್ರ ಇದೆ. ಚಿಗುರು ಬರ್ತದೆ ಅಂತ ಅಂದ್ಕೊಂಡಿದ್ದೇನೆ, ನೋಡುವ. ಆಮೇಲೆ ಈ ಹಲಸಿನ ಗಿಡ ಒಳ್ಳೆಯದಾಗಿದೆ ನೋಡಿ ನೆಟ್ಟಿದ್ದು. ಮತ್ತು ಇದಕ್ಕೆ ಚಿಗುರು ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ಬುಷಿ ಥರ ಆಗ್ಬೋದು ಅಂದ್ಕೊಂಡಿದ್ದೀನಿ. ಆಮೇಲೆ ಇದ್ಯಾವುದು ಕೂಡ ಚಿಗುರು ಬಂದಿಲ್ಲ, ಎಲೆಗಳೇ ಇರೋದು ನೋಡಿ. ಇದು ದಾಳಿಂಬೆ ಗಿಡ, ಪೊಮಗ್ರೆನೇಟ್, ಇದೆಲ್ಲನೂ ನಾನು ಮೊದಲು ನೆಟ್ಟಿರೋದು ಮಾವಿನ ಗಿಡ. ಆಮೇಲೆ ಅದು ಕಂಚಿ ಹಣ್ಣಿನ ಗಿಡ, ಅಂದರೆ ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ನೋಡಿ, ಬಿಸಿಲಲ್ಲಿ ಒಣಗಿಸಿ ನಮಗೆ ಅಂಗಡಿಲೆಲ್ಲ ಕಪ್ಪು ಕಲ್ಲರ್ ಸಿಗ್ತದೆಯಲ್ಲ, ಲಿಂಬು ಉಪ್ಪಿನಕಾಯಿ ಅಂತ. ಅದನ್ನು ಈಗ ವಾಮಿಟ್ ಸೆನ್ಸೇಷನ್ ಆಗುವಲ್ಲ ನಾವು ತಿಂತೀವಿ ನೋಡಿ. ಬಿಸಿಲಲ್ಲಿ ಅದಕ್ಕೆ ಖಾರ ಹುಳಿ ಎಲ್ಲನೂ ಹಾಕಿ ಒಣಗಿಸ್ತಾರಲ್ಲ, ಆ ಹಣ್ಣಿನ ಗಿಡ ಇದು. ನೋಡಬೇಕಿದು ಉಪ್ಪಿನಕಾಯಿಗೆ ಮಾತ್ರ ಬರ್ತದೆ ಅದು. ಎಂತೇಳಿ ಚಕೋತ ಅಲ್ಲ, ಅದೇನೇ ಬೇರೆ. ಕಾಯದ ಬಗ್ಗೆ ತೋರಿಸ್ತೀನಿ ನಾನು ನಿಮಗೆ. ಹಳ್ಳಿ ಕಡೆಯಲ್ಲಿ ಅದಕ್ಕೆ ಕಂಜಿಕಾಯಿ ಅಂತ ಹೇಳ್ತೀವಿ. ಆಮೇಲೆ ಎಂತ ಹೇಳಿ ದಡ್ಲೆಕಾಯಿ ಅಂತಲೂ ಕರೀತಾರೆ.
ಬೇರೆ ರೀತಿದ್ದು, ಅದಕ್ಕೆ ನನಗೆ ಬೇರೆ ಶಬ್ದ ಗೊತ್ತಿಲ್ಲ ಅದರದ್ದು. ನಮ್ಮ ಹಳ್ಳಿ ಕಡೆ ಹೇಳೋದಷ್ಟೇ ಗೊತ್ತುಂಟು ನನಗೆ. ಮತ್ತು ಮುಳ್ಳು ಇದಕ್ಕೆ ಫುಲ್ಲು, ಲಿಂಬು ಗಿಡ ಥರನೇ ಸೇಮ್ ಎಲೆ ಆಗಿರ್ಬೋದು ಎಲ್ಲನೂ. ನೋಡಿ, ಮಳೆಯಲ್ಲೇ ದಾದ ಮತ್ತು ಅಮ್ಮ ಅಣ್ಣ 3 ಜನರು ಹಸಿರನ್ನು ಮಾಡಿದ್ರು. ಈಗ ನಾನು ಕರ್ಕೊಂಡು ಹೋಗೋದಕ್ಕೆ ಬಂದೆ ಕೊಡಿ ತಕೊಂಡು. ನೋಡಿ, ಇಲ್ಲಿ ನಮ್ಮನೆ ಸುಂದ್ರಿ ಸಿಂಗಾರಿ ಎಲ್ಲ ಮಳೆಗೆಂತ ಮಾಡ್ತಾ ಇದ್ದಾರೆ ಅಂತ. ಬೆಚ್ಚಗಿದ್ದಾರೆ ಅವರು. ಅಲ್ಲ ಸುಂದರಿ, ಸುಂದರಿ ಸಿಂಗಾರಿಗೆ ಜ್ವರ ಬಂದಿತ್ತು ಈ ಮಳೆಯಲ್ಲಿ. ಆಮೇಲೆ ಮಾತ್ರೆಯನ್ನೆಲ್ಲ ಹಾಕಿ ಕಡಿಮೆ ಮಾಡಿದೆ ಅವಳಿಗೆ. ಸಿಂಗಾರಿಗೆ ಜ್ವರ ಬಂದಿತ್ತಲ್ಲ, ನನಗೆ ಡೆಂಗ್ಯೂಗೆ ಜ್ವರ ಬಂದರೆ ತಗೊಳ್ಳಿ ಅಂತೇಳಿ 10 ದಿನದ ಮಾತ್ರೆ ಕೊಟ್ಟಿದ್ದರು ಜ್ವರದ್ದು. ಅದನ್ನೇ ಹಾಕಿ ಕಡಿಮೆ ಮಾಡಿಸಿದ್ದು ಸಿಂಗಾರಿಗೆ. ಈಗ ಫುಲ್ ಕಡಿಮೆ ಆಗಿದೆ. ತಿನ್ನೋದ್ರಲ್ಲಿ ಭಾರಿ ಬ್ಯುಸಿ ಅಲ್ಲನೇ ಸುಂದ್ರಿ. ಸುಂದ್ರಿ ನೋಡಿ ಎಷ್ಟು ಬೆಚ್ಚಗಿದ್ದಾರೆ ಅಂತ. ನಾವೀಗ ಮಳೆಗಾಲದಲ್ಲೆಲ್ಲ ಇದಕ್ಕಿನೆಲ್ಲ ಏನು ಹಾಕೋದು, ಹಸಿ ಸೊಪ್ಪನ್ನು ಹಾಕೋದಿಲ್ಲ. ಅಂದರೆ ಅವರಿಗೆ ಭಾರಿ ಒಂಥರ ಇರಿಟೇಷನ್ ಆಗ್ತದೆ ನೋಡಿ, ಹಸಿ ಸೊಪ್ಪನ್ನು ಹಾಕಿದರೆ ನೀರು ಥರ ಇರ್ತದೆ. ಹೀಗೆ ಇದಕ್ಕೆನೆಲ್ಲ ಏನು ಹಾಕಿದರೆ ಒಳ್ಳೆ ಬೆಚ್ಚಗಿರ್ತಾರೆ ನೋಡಿ ಇವರು. ಇದು ನಮ್ಮ ಅಣ್ಣಂದು ತರಕಾರಿ ತೋಟ. ಅವತ್ತು ಬೀಜ ಹಾಕಿರೋ ತೋರಿಸಿದೆ ನೋಡಿ. ಈಗ ಈ ಹಂತಕ್ಕೆ ಬಂದಿದೆ. ಸುಮಾರಷ್ಟು ಬೆಂಡೆ ಗಿಡ ಬೀಜ ಎಲ್ಲನೂ ಗಿಡ ಆಗಲಿಲ್ಲ. ಒಂದು 5-6 ಗಿಡ ಏನೋ ಆಗಿದೆ ಬೆಂಡೆಕಾಯಿ ಗಿಡ, ಇಷ್ಟೇ ನೋಡಿ. ಅದರಲ್ಲಿ ಈ ಮಳೆಗಂತೂ ಇಷ್ಟ ಆಗಿದೆ, ದೊಡ್ಡದು, ಎಲ್ಲನೂ ಹಾಳಾಗಿ ಹೋಗಿದೆ. ಇದು ನಾನು ಹೋದ ವರ್ಷ ಇಲ್ಲೇ ನೆಟ್ಟಿದ್ದೆ ಎಂಟುವೇಳಿ ಹಾಗಲಕಾಯಿ. ಅದು ಅಲ್ಲೇ ಹಣ್ಣಾಗಿ ಕೆಲವೊಂದು ಬೀಜ ಆಗಿ ಈಗ ಗಿಡ ಆಗಿದೆ. ಆಮೇಲೆ ಇದು ಹೀರೆಕಾಯಿ ಚಪ್ಪರ. ನಂದು ಕಾಡು ಎಂಥದ್ದು ಕಡುವೆ, ಕಾಡು ಪ್ರಾಣಿ ಕಡುವೆ ಇರ್ತದೆ ನೋಡಿ, ಅದು ಬಂದು ಎಲ್ಲನೂ ತಿನ್ಕೊಂಡು. ನಮ್ಮ ಮನೆ ತೋಟದಲ್ಲಿ ಬೇರೋಲ್ಸ್ನಕಾಯಿಯ ಮರಗಳು 2-3 ಇದ್ದಾವೆ. ಎಲ್ಲದಕ್ಕೂ ಕೂಡ ಕಾಯಿ ಬಂದಿದೆ. ಆದರೆ ಕೆಲವೊಂದು ಮಳೆ ಜಾಸ್ತಿಯಾಗಿ ಕೊಳು ಬಂದು ಎಲ್ಲ ಉದುರು ಹೋಗ್ತಾ ಇದೆ. ಆಮೇಲೆ ಮಂಗಗಳು ಬಂದು ಎಲ್ಲ ಹೊತ್ಕೊಂಡು ಹೋಗ್ತವೆ. ಆಮೇಲೆ ಅರ್ಧ ತಿಂದು ಅಲ್ಲೇ ಬಿಸಾಗಂಡಿನೂ ಕೂಡ ಹೋಗ್ತವೆ. ಹಾಗೆ ಒಂದಿಷ್ಟು ಕಾಯಿಗಳೆಲ್ಲ ಬಿದ್ದಿತ್ತು. ಅಂದ್ರೆ ಕೆಲವೊಂದನ್ನ ಕೊಯ್ದಿದ್ರು. ಆಮೇಲೆ ಇನ್ನೊಂದೆರಡು ಮಂಗಗಳು ಮರ ಹತ್ತದವಾಗ ಅಂದ್ರೆ ಜಂಪ್ ಮಾಡಿದ್ದಕ್ಕೆ ಕೆಲವೊಂದು ಕಾಯಿಗಳೆಲ್ಲ ಬಿದ್ದೋಗ್ತವೆ. ಅಂತ ಕಾಯಿ ಇವತ್ತು 5 ಸಿಕ್ಕಿತ್ತು ನೋಡಿ. ಇದು ಕೊಳು ಬಂದು ಬಿದ್ದಿರೋದೆಲ್ಲ ಬೆಳೆದಿರುವಂತದ್ದೇ. ಮಂಗ ಸಡನ್ ಆಗಿ ಮರದ ಮೇಲೆ ಹಾರಿದಾಗ ಅದ್ರ ವೇಟ್ಗೆ ಕಾಯಿಗಳೆಲ್ಲ ಉದುರು ಬೀಳ್ತವೆ, ಎಳೆದೆಲ್ಲನೂ ಬೀಳ್ತವೆ. ಕೆಲವೊಂದಿಷ್ಟು ಮಳೆ ನೀರಿಗೇನೆ ಹಾಳಾಗೋಗ್ತದೆ. ಹಾಗೆ ಇವತ್ತೊಂದು 5 ಕಾಯಿ ಸಿಕ್ಕಿದ್ದು. ಇದರಿಂದನೇ ನಾವು ಇವತ್ತು ಪಲ್ಯ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ ಊಟಕ್ಕೆ. ಇನ್ನೂ ಬೇರೆ ತರಕಾರಿ ಪಲ್ಯ ಕೂಡ ಮಾಡಿದ್ರು. ಇವತ್ತಿನ ಊಟಕ್ಕೆ 4-5 ವೆರೈಟೀಸ್ ಇತ್ತು. ತುಂಬ ಖುಷಿ ಊಟ ಆಯಿತು ಇವತ್ತು ಕೂಡ. ಇವತ್ತು ಮಾಡಿರುವಂಥ ಅಡುಗೆಗಳ ಫೋಟೋ ಅಥವಾ ವೀಡಿಯೋನ ತಗೊಳ್ಳೋಕ್ಕಾಗಲಿಲ್ಲ ನನಗೆ. ನಾನು ಯಾವಾಗಲೂ ಅಡುಗೆ ಎಲ್ಲ ಆದ ತಕ್ಷಣವೇ ಏನೇನು ಅಡುಗೆ ಮಾಡಿದ್ರು ಅಂತ ವೀಡಿಯೋ ಕ್ಲಿಪ್ಪನ್ನು ತಗೊಳ್ಬಿಡ್ತಿದ್ದೆ. ಅದು ಇವತ್ತು ಹಂಗೆ ತಗೊಳ್ಳೋಕ್ಕಾಗಲೇ ಇಲ್ಲ, ಅರ್ಜೆಂಟಾಗಿ ಬಿಡ್ತು. ಹಾಗೆ ಊಟ ಮಾಡಿ ಮುಗಿಸಿದ ನಂತರ ನೆನಪಾಯಿತು, ನಾನು ವೀಡಿಯೋ ಮಾಡಿಲ್ಲ ಅಂಥೇಳಿ. ಆಮೇಲೆ ತೊಂದರೆ ಇಲ್ಲ, ಇನ್ನೊಂದು ಹಾಗೆ ವಾಯ್ಸ್ ಓವರ್ ಮಾಡಿ ಹೇಳಿದ್ರಾಯ್ತು ಅಂಥೇಳಿ ಹಾಗೆ ಇವತ್ತಿನ ಬ್ಲಾಗ್ನ ಎಡಿಟ್ ಮಾಡಿದೆ. ಹಾಗೆ ಇವತ್ತು ನಾನು ಅಜಿಯೋ ಶಾಪಿಂಗ್ ಕೂಡ ಮಾಡಿದ್ದೀನಿ. ರೆಡ್ ಡಾಟ್ ಸೇಲ್ ಬೇರೆ ಇತ್ತು ನೋಡಿ, ಹಾಗಾಗಿ ತುಂಬ ಆಫರ್ಗಳೆಲ್ಲ ಬರ್ತಾಯಿತ್ತು. ನಾನೊಂದು ಕುರ್ತಾಸ್ಗಳನ್ನ ಆರ್ಡರ್ ಮಾಡಿದ್ದೀನಿ. ಅದು ಆಗಸ್ಟ್ 14ಗೆ ಬರ್ತಾಯಿದೆ. ಆಮೇಲೆ ಬಂದ ಮೇಲೆ ನಾನು ಯಾವ್ಯಾವ ಕುರ್ತಾಗಳನ್ನ ಎಷ್ಟೆಷ್ಟು ರೇಂಜಲ್ಲಿ ತಗೊಂಡಿದ್ದೀನಿ ಅಂತ ನಿಮಗೂ ಕೂಡ ಶೇರ್ ಮಾಡ್ತೀನಿ, ಆಯಿತಾ.
ಇವತ್ತು ನೋಡಿ ಮಧ್ಯಾಹ್ನ ಊಟಕ್ಕೆ ನಾನು ಬೇರಸಿನಕಾಯಿ ಸುಕ್ಕ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಬೇರಸಿನಕಾಯಿ ಎಲ್ಲನೂ ಕಟ್ ಮಾಡಿ ಇಟ್ಟಿದ್ದೆ. ಇದರಲ್ಲಿ ನೀರೆಲ್ಲನೂ ಇಲ್ಲ. ಬೇರಸಿನಕಾಯಿಯನ್ನು ಕಟ್ ಮಾಡಿ ಹಿಂಗೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಇದಕ್ಕೆ ಈಗ ಎಲ್ಲ ವಸ್ತುಗಳನ್ನೂ ಒಂದೇ ಸರಿ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಅದು ಬೆಳೆದಿದೆಯಲ್ಲ, ಮತ್ತು ಬೇಯಿಸ್ಕೊಂಡು ನಾವು ಮಸಾಲೆ ಹಾಕೋದಕ್ಕಿಂತನೂ ಎಲ್ಲನೂ ಒಟ್ಟಿಗೆ ಹಾಕೋದು. ಏನೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಕರಿಬೇವಿನ ಸೊಪ್ಪು, ಉಪ್ಪು, ಚೂರು ಜೀರಿಗೆ, ಖಾರದ ಪುಡಿ, ಹಳದಿ ಹಿಟ್ಟು, ತೆಂಗಿನಕಾಯಿ, ನೋಡಿ ಒಂಚೂರು ಸಕ್ಕರೆ, ಆಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಟೊಮೆಟೊ, ಶುಂಠಿನೂ ಇದೆ ಇಲ್ಲಿ, ಶುಂಠಿ. ಇದಿಷ್ಟನ್ನು ಹಿಂಗೆ ಹಾಕೋದು ಒಟ್ಟಿಗೆ. ಫ್ರೈ ಎಲ್ಲ ಮಾಡ್ಕೊಂಡು ಹಾಕ್ಬೋದು, ಅದರ ಅವಶ್ಯಕತೆ ಏನಿಲ್ಲ. ಇದು ಒಳ್ಳೆ ನಾಟಿ ಸ್ಟೈಲಲ್ಲಿ ಸಿಂಪಲ್ಲಾಗಿ ರೆಡಿ ಆಗ್ತದೆ. ಇದು ಚಲೋ ಆಗ್ತದೆ. ನಾವೆಲ್ಲರೂ ಅರ್ಜೆಂಟಿಗೆಲ್ಲ ಇದೇ ಥರ ಮಾಡೋದು. ಆಮೇಲೆ ಈಗ ಒಂದು ಅರ್ಧ ಲೋಟ ಆಗುವಷ್ಟು ನೀರನ್ನು ಹಾಕಿದರೆ ಸಾಕು ನೋಡಿ. ಅರ್ಧ ಲೋಟ ಆಗುವಷ್ಟು ಹಾಕಿದೆ. ಹಿಂಗೆ ಇದನ್ನು ಒಂದು ಸರಿ ಮಿಕ್ಸ್ ಮಾಡಿ ಮುಚ್ಚಬೇಕು. ಹಿಂಗೆ ಸಾಕು. ಇದು ಈಗ ಇದನ್ನು ಈಗ ಹೀಗೆ ಮುಚ್ಚಿ ಒಂದು 2 ನಿಮಿಷಕ್ಕೆ ತೆಗೆದು ತಿರ್ಸ್ತಾ ಮತ್ತೆ ಮುಚ್ಚಿ, ಮತ್ತೆ ತಿರ್ಸ್ತಾ ಮತ್ತೆ ಮುಚ್ಚಿ, ಹೀಗೆ ಮಾಡ್ತಾಯಿದ್ರೆ ಸುಕ್ಕ ಒಂದು 15 ನಿಮಿಷದಲ್ಲೇ ರೆಡಿ ಆಗ್ತದೆ. ಹಾಗೆ ಇದು ರುಚಿ ಕೂಡ ಆಗ್ತದೆ. ಸಿಂಪಲ್ಲಾಗಿ ಮಾಡೋದು ನೋಡಿ, ರುಚಿ ಕೂಡ ಆಗ್ತದೆ. ಇವತ್ತು ಸ್ವಲ್ಪ ಬಾಳೆಕಾಯಿ ಸೇಲ್ ಮಾಡ್ತಾಯಿದ್ದೀವಿ. ಎಷ್ಟು 5 ಗೊನೆ. ಈಗ ತೋಟಕ್ಕಂತೂ ಮಂಗಗಳು ಬಂದು ಎಲ್ಲ ಬಾಳೆಕಾಯಿನೂ ತಿನ್ಕೊಂಡು ಹೋಗ್ತದೆ. ಕಾಡಲ್ಲೂ ಕೂಡ ಏನು ಹಣ್ಣಿಲ್ಲ ನೋಡಿ. ಹಾಗಾಗಿ ಇದಿಷ್ಟು ಉಂಟು, ಇದನ್ನು ಸೇಲ್ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಅಶ್ವತ್ಥ ಕಟ್ಟೆ ಮೇಲೆ ಕಾಲಿಡೋದಕ್ಕಾಗೋದಿಲ್ಲ, ಜಾರುತ್ತೆ. ಅಂದರೆ ಸಿಕ್ಕಾಪಟ್ಟೆ ಹಂಸೆ ಬಂದುಬಿಟ್ಟಿದೆ. ಆಮೇಲೆ ಒಬ್ಬರು ಕೇಳಿದರು, ನಾನು ಹೋದ ವರ್ಷ ಸೀತೆ ದಂಡೆ ಬಳ್ಳಿಯನ್ನು ತಗೊಂಡು ಬಂದು ಇಲ್ಲಿ ಮರದಲ್ಲಿ ನೆಟ್ಟಿದ್ರೆ ನೀವು ಏನಾಯಿತು ಅಂತ ಕೇಳಿದರೆ. ನೋಡಿ ಹೀಗೆ ಉಂಟು, ಇದು ಬೆಳೀತಾ ಇದೆ. ಆದರೆ ಈ ವರ್ಷ ಹೂ ಸಿಗೋದಿಲ್ಲ ನಮಗೆ, ಇನ್ನು ಮುಂದಿನ ವರ್ಷ ಸಿಗ್ಬೋದು. ನಾನು 2 ಗಿಡ ತಂದಿದ್ದೆ ಅಲ್ಲಿಂದ. ಇಲ್ಲಿ ಒಂದಿದೆ, ಆಮೇಲೆ ಈ ಕಡೆಗೆ ಒಂದು ನೆಟ್ಟಿದೆ. 2 ಕೂಡ ಚೆನ್ನಾಗೇ ಬಂದಿದೆ. ಹೂ ಮಾತ್ರ ಬರಬೇಕು ಅಷ್ಟೇ. ನೋಡಿ ಇಲ್ಲಿ ಒಂದು ಉಂಟು ನೋಡಿ, ಎಷ್ಟು ಚಂದ ಬೇರೆಲ್ಲ ಕೊಟ್ಟಿದೆ ಅಂತ ಮರಕ್ಕೆ. ನೋಡಿದ್ರೆ ಚೆನ್ನಾಗಿ ಹಬ್ಕೊಂಡಿದೆ. ಇನ್ನು 1 ವರ್ಷದ ನಂತರ ಒಳ್ಳೆ ಹೂವು ಆಗ್ತದೆ. ಇನ್ನು ಮುಂದಿನ ವರ್ಷ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಹೋದ ವರ್ಷ ನೆಟ್ಟಿದ್ದಲ್ಲ ಇದು. ಅಂದರೆ ಅಷ್ಟೊಂದು ಹಬ್ಕೋಬೇಕು ಇದು ಮರಕ್ಕೆ. ಹಾಗಾದ ಮೇಲೆ ಚೆನ್ನಾಗಿ ಆಗುತ್ತೆ. ಇದು ನಮ್ಮ ಅಶ್ವತ್ಥ ಮರದ ಮೇಲೆ ಇಟ್ಟದ್ದು ನೋಡಿ. ಇದು ಚರಟಿ ಅಂತ ಕರಿತೀವಿ ನಾವು ಇದಕ್ಕೆ. ನೀವೇನು ಹೇಳ್ತೀರಂತ ಹೇಳಿ ತಿಳಿಸಿ ಆಯಿತಾ. ಇದರಲ್ಲಂತೂ ಎಂಥ ಕಲ್ಲರ್ ಬರ್ತದೆ ನಮ್ಮ ಮನೆ ಹತ್ರ. ವೈಟ್ ಆ್ಯಂಡ್ ಎಲ್ಲೋ, ಆಮೇಲೆ ಬ್ಲ್ಯಾಕ್ ಆ್ಯಂಡ್ ಎಲ್ಲೋ, ಆಮೇಲೆ ಫುಲ್ ಬ್ಲ್ಯಾಕು, ಸೇಮ್ ಟ್ರೈನ್ ಥರ ದೊಡ್ಡದು. ಹೀಗೆ ಸುಮಾರಷ್ಟು ವೆರೈಟೀಸ್ ಎಲ್ಲ ಬರ್ತದೆ. ಮತ್ತು ಇನ್ನೊಂದು ಫುಲ್ ಬ್ಲ್ಯಾಕಲ್ಲಿ ಇರ್ತದೆ. ಇದು ಮೆರೂನ ಅಥವಾ ರೆಡ್ ಆ್ಯಂಡ್ ಬ್ಲ್ಯಾಕ್ ಇರಬೇಕು ನೋಡಿ. ಚೆಂದ ಉಂಟು ಇದರದ್ದು ಕಲ್ಲರು. ಇದು ಅಮ್ಮಂದಿರೆಲ್ಲ ಬಳೆ ಇರ್ತದೆ ನೋಡಿ, ಇದೇ ಥರ ಇರ್ತದಲ್ವ ಕಲ್ಲರು. ಹಂಗಂದೆಲ್ಲ ಉಂಟು ನೋಡಿ. ಮತ್ತು ನಮ್ಮ ಅಶ್ವತ್ಥ ಮರದ ಮೇಲೆ ನೋಡಿ ಹಂಸೆ ಎಲ್ಲ ಬೆಳೀತಾ ಇದೆ. ಈ ಥರದ ಹಂಸೆಯಿಂದ ಒಂದು ಒಳ್ಳೆ ಗಾರ್ಡನ್ ಎಲ್ಲ ಮಾಡ್ಬೋದು ಈ ಥರ ಹಂಸೆಯಿಂದ. ಆದರೆ ಇದು ರಾಶಿ ಇಲ್ಲ, ಸ್ವಲ್ಪ ಇದ್ದದಷ್ಟೇ. ನೋಡಿದ್ರೆ ಈ ಥರ ನಮ್ಮ ಮನೆಯಲ್ಲಿ ಅಶ್ವತ್ಥ ಮರದಲ್ಲಿ ಸೀತೆ ದಂಡೆ ಆಗಿರೋದು. ಹೂವಾಗಿಲ್ಲ, ಗಿಡ ಅಷ್ಟೇ. ಅವತ್ತು ಕೇಳಿದ್ರಲ್ಲ, ಹಾಗಾಗಿ ಇವತ್ತು ಅಪ್ಡೇಟ್ ಮಾಡಿದೆ ನಿಮಗೆ ಈ ವಿಚಾರವನ್ನು. ಬೆಳ್ಳೆಟ್ಟಿ ಹೂವು ಇದು ಕೃಷ್ಣಾಷ್ಟಮಿ ಹಬ್ಬಕ್ಕೆ ನಮ್ಮೂರಲ್ಲಿ ತುಂಬ ವಿಶೇಷ. ನಾವು ಕೃಷ್ಣಾಷ್ಟಮಿ ಹಬ್ಬಕ್ಕೆ ದೇವರಿಗೆ ಈ ಬೆಳ್ಳೆಟ್ಟಿ ಹೂವನ್ನು ಬಳಸಿ ಪೂಜೆಯನ್ನು ಮಾಡೋದು ನೋಡಿ. ರಾಶಿ ಹೂವಾಗಿದೆ ಇಲ್ಲಂತೂ. ಮತ್ತು ಇದು ಔಷಧಿ ಕೂಡ ಹೌದಂತೆ ಬೆಳ್ಳೆಟ್ಟಿ ಹೂವು. ಮತ್ತು ಇಲ್ಲಿಂದ ಔಷಧಿ ಎಲ್ಲ ಮಾಡ್ತಾರಂತೆ. ಆದರೆ ಇದ್ರ ಹೂವೇ ಚೆಂದ ಅಲ್ವಾ. ಎಲೆ ನೋಡಿ ಎಷ್ಟು ಚೆಂದ. ಎಲೆನೇ ಇದು ಎಲೆನೇ ಅಲ್ವಾ, ವೈಟ್ ಕಲರಲ್ಲಿ ಆಗೋದು. ಇದು ಆರೆಂಜ್ ಕಲರಲ್ಲಿದ್ದದ್ದು ಹೂವು. ಇದು ಬೆಳ್ಳೆಟ್ಟಿ ಎಲೆನೇ ಹಂಗೆ ಆಗ್ತದೆ ಅದು ಎಲೆ. ಮತ್ತು ಫ್ರೆಂಡ್ಸ್, ನಮ್ಮ ಹೊನ್ನಾವರದಲ್ಲೆಲ್ಲ ಎಲ್ಲ ಕಡೆಯೂ ನೆರೆ. ಏಕೆಂತಂದರೆ ಗೇರ್ಸಪ್ಪ ಡ್ಯಾಮ್, ಆಮೇಲೆ ಲಿಂಗನಮಕ್ಕಿ ಡ್ಯಾಮಿಂದೆಲ್ಲ ಫುಲ್ ನೀರು ಬಿಟ್ಟಿದ್ದಾರೆ ನೋಡಿ. ಹಾಗಾಗಿ ಎಲ್ಲ ಕಡೆಯೂ ಅಷ್ಟೇ, ಹಡಿನ್ಬಾಳ, ಬಾಸ್ಕೆರೆ, ಈ ಕಡೆ ಎಲ್ಲ ಕಡೆಯೂ, ಬಳಕೂರು, ಹೀಗೆ ಎಲ್ಲ ಕಡೆ ಅಷ್ಟೇ. ತುಂಬ ಊರುಗಳೆಲ್ಲ ಇದೆ ನೋಡಿ ನಮ್ಮ ಹೊನ್ನಾವರದಲ್ಲಿ, ಹೊಳೆ ಸೈಡಿಗೆಲ್ಲ ಇರುವಂಥದ್ದು, ಶರಾವತಿ ನದಿ ದಂಡೆಯಲ್ಲೆಲ್ಲ ಎಲ್ಲ ಕಡೆಯೂ ಅಷ್ಟೇ ನೆರೆ ಎಲ್ಲ ಕಡೆ. ಮತ್ತು ಮಳೆನೂ ಕೂಡ ಜೋರಿದೆ ನೋಡಿ. ಹಾಗಾಗಿ ಡ್ಯಾಮಿಂದೆಲ್ಲ ನೀರು ಬಿಟ್ಟಿದ್ದಾರೆ. ನಮ್ಮ ಹೊನ್ನಾವರದಲ್ಲಂತೂ ಸಿಕ್ಕಾಪಟ್ಟೆ ನೆರೆ ಎಲ್ಲ ಕಡೆಯೂ. ನಮ್ಮೂರಲ್ಲಿ ನೆರೆ ಸಮಸ್ಯೆ ಮಾತ್ರ ಇಲ್ಲ, ಮಳೆ ಸಮಸ್ಯೆ ಅಷ್ಟೇ.
ಅಂದರೆ ಮರಗಳು ಬೀಳೋದು ಈ ಥರದಷ್ಟೇ ಅನಾಹುತ ಆಗೋದು. ಹಾಗೆ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಕೂಡ ಇಷ್ಟವಾಗಿರುತ್ತೆ ಅನ್ಕೊತೇನೆ. ಇಷ್ಟವಾಗಿದ್ದರೆ ಎಲ್ಲರೂ ಕೂಡ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಚಾನಲ್ಗೆ ಹೊಸಬರಾಗಿದ್ದರು 90 ದಿನಗಳಿಂದ ಚಾನಲನ್ನು ನೋಡ್ತಾ ಬಂದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗುವ ನಾಳಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಶ್ರೀರಾಮ್.